ಕೋಳಿ ಸಾರು ವಾಸನೆ ಘಮ 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 ಅಂತ ಬತ್ತೈತಿ ಕಣವ. ಏನು ಮಾಡ್ತೀಯ, ಅವಳು ಹೇಳ್ಬಿಟ್ಟವಳಲ್ಲ ತಿನ್ನಂಗಿಲ್ಲ, ಕಾಸು ಕೊಟ್ಬಿಟ್ಟೆ ತಿನ್ಬೇಕು ಅಂತ ಹೇಳ್ಬಿಟ್ಟು ಈ ಮನೆನಾಗ ಮಾತ್ರ ಅರ್ಧದ ಪಾಲಲ್ಲ, ರೇಸನ್ನಾಗೂ ಅರ್ಧದ ಪಾಲು ಹಾಕಬೇಕು ಅಂತ ಹೇಳ್ಬಿಟ್ಟವಳಲ್ಲ. ಈಗ ಏನು ಮಾಡೋದು ಅಂತನೇ ಅರ್ಥ ಆಯ್ತಿಲ್ವಲ್ಲ ನನಗೆ. ಏನು ಮಾಡೋದು, ಹೊಟ್ಟೆ ಬೇರೆ ಹೊಸಿತೈತೆ ಕಣಮ್ಮ, ಇರೋಕ್ಕಾಯ್ತಿಲ್ಲ ನನಗಂತೂ. ನನಗೂ ಕೋಳಿ ಸಾರು ಗಮ್ಲು ಮುಗ್ಗೆ ಹೊಡಿತೈತೆ. ಏನು ಮಾಡಣಿ ಅಂತನೇ ಅರ್ಥ ಆಯ್ತಿಲ್ಲ. ಒಂದ್ಕಿತ ಅಡುಗೆ ಮಂತಕ್ಕೆ ನೋಡಿ ನೋಡನಿ. ನಾವು ಸಿಕ್ಕಾಗಿ ಕೆಲಸ ಮಾಡಿಕೊಟ್ಟಿದ್ರೆ ನಮಗೂ ಮುರುವಾದೆ ಕೊಡ್ತಾ ಇದ್ಲೋ ಏನೋ. ಬಾ ಅಡುಗೆ ಮಂತಕ್ಕೆ ಹೋಗನಿ. ಅಯ್ಯೋ ಎಲ್ಲಿಗೆ ಹಿಂಗೆ ಹೊರಟ್ಬಿಟ್ರಲ್ಲ? ಅಬ್ಬ ಎಲ್ಲೋ ಇಲ್ಲ, ಸುಮ್ಕೆ ಹಂಗೇನೆ ಒಂಟು ಅಷ್ಟೇನೆ. ಅಡುಗೆ ಮನೆಗೆ ಹೋದ್ರೂ ನಿಮ್ಗೇನು ಸಿಗಲ್ಲ, ಸುಮ್ಮನೆ ಯಾಕೆ ಶ್ರಮ ತಗೊಳ್ತೀರಾ? ನಿಷ್ಟಿನ್ನ ಮತ್ತೆ ಮಾಡಕ್ಕದು, ಹೊಟ್ಟೆ ತುಂಬ ತಿಂತಾ ಇದ್ರಿ. ಈಗ ನಾನು ಹೇಳ್ಕೊಂಡಿದ್ದೀನಿ, ಅದಕ್ಕೆ ಈಗ ನಾನೆಲ್ಲ ತಗೊಂಡೋಗಿ ಅಡುಗೆ ಮನೆಯಿಂದ ಮಾಡಿರೋ ಅಡುಗೆ ಎಲ್ಲ ತಗೊಂಡೋಗಿ ರೂಮಲ್ಲಿಟ್ಟು ಬೀಗ ಹಾಕಿದ್ದೀನಿ. ಜಾಸ್ತಿ ಆಸೆ ಪಟ್ಕೊಂಡು ಅಡುಗೆ ಮನೆ ಕಡೆ ಹೋಗಿ ಬಗ್ಗಿ ನೋಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ಹೊಟ್ಟೆ ಹಸಿತಾ ಇದ್ರೆ ನೀವು ಅಡುಗೆ ಮಾಡ್ಕೊಳ್ಳಿ, ಅಡುಗೆ ಮನೆಗೆ ಹೋಗಿ ಮಾಡ್ಕೊಂಡು ನಿಮ್ಮ ರೂಮಿಗೆ ತಗೊಂಡೋಗಿ ಇಕ್ಕೊಂಡು ಘಮ 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 ಅಂತ ತಿನ್ನಿರಿ. ಯಾರು ಬೇಡ ಅಂತಾರೆ? ಊಟಕ್ಕೂ ಅಡುಗೆ ಮನೆಗೆ ತಗೊಂಡೋಗ್ಬಿಟ್ಟು ಬೇರೆ ರೂಮಾಗ ಮಾಡೋಗ್ಬಿಟ್ಟಿದ್ಯಾ? ನೀನು ನನ್ನೊಟ್ಟೆಗೆ ನೀ ಹುಟ್ಟಿರೋದು ಗೆಪ್ತಿರ್ಲಿ. ಆದರೆ ನಾನು ಸಾಕಿರೋದು ನೀವಲ್ಲ ಅಲ್ವಾ? ಬರೀ ಎತ್ಬಿಟ್ರೆ ತಾಯಿ ಆಗಲ್ಲ ನೋಡಿ. ಈ ಥರ ಸೆಂಟಿಮೆಂಟ್ ನನ್ನ ಹತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ. ಈ ಮನೇಲಿ ನಾನು ನಮ್ಮ ಅತ್ತೆ ಥರ ಸ್ಮೂತು ಅಲ್ಲ, ನನ್ನ ಗಂಡನ ಥರ ಧರ್ಮರಾಯನೂ ಅಲ್ಲ ನಾನು. ಹಾಂ ಸರಿ, ನಿಮಗೆ ಕೋಳಿ ಸಾರು ತಿನ್ನಬೇಕು ಅಂತ ಆಸೆ ಆಗಿರೋದಂತೂ ನಿಜ ತಾನೇ? ಸರಿ, ಹಾಗಾದರೆ ಈ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಆವಾಗ ಬೇಕಾದ್ರೆ ನಿಮಗೆ ಊಟ ಕೊಡ್ತೀನಿ. ಸುಮ್ಮನೆ ಊಟ ಕೊಡೋಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ಅಲ್ವಾ? ಅಮ್ಮ, ಇವಳು ಹೇಳ್ದಂಗೆ ನಾವ್ಯಾಕೆ ಕೇಳಬೇಕು? ನಾವ್ಯಾಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು? ನಾನಂತೂ ಮಾಡೋಕ್ಕಿಲ್ಲ ಕಣಮ್ಮ. ಮಾಡಲಿಲ್ಲ ಅಂತ ಹೇಳಿದ್ರೆ ಕೋಳಿ ಸಾರು ಕೊಡೋಕ್ಕಿಲ್ವಲ್ಲ ಅವಳು. ಕೋಳಿ ಸಾರಿಗಿನ್ನೂ ನಮ್ಮ ಮಾನ ಮರುವಾದಿ ಶಾನೆ ಮುಖ್ಯ ಕಣಮ್ಮ. ನೀನು ಸುಮ್ಕೆ ನಡಿ, ನಮ್ಮ ಮಾನ ಮರುವಾದಿಗಿನ್ನ ಏನು ಹೆಚ್ಚಲ್ಲ. ಇವಳು ಮನೆ ಕೆಲಸ ಮಾಡಿ ಇವಳು ಕೊಟ್ಟರೆ ಕೋಳಿ ಸಾರು ಏನಮ್ಮ ತಿನ್ನೋದು? ನಾವು ಎಲ್ಲನ ಹೋಗ್ಬಿಟ್ಟು ಒಂದು ಕೋಳಿ ಇಟ್ಕೊಬಿಟ್ಟು ಬಂದು ಘಮ ಘಮ ಅನ್ನಂಗೆ ಕೋಳಿ ಸಾರು ತಿನ್ಕೊಂಡ್ರೆ ಬೇಡ ಅಂತ ಹೇಳ್ತದೆ ಏನಾದರೂ ನೋಡು. ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇವಳು ಮುಂದೆ ತಲೆ ತಗ್ಗಿಸ್ಲೇಬಾರ್ದು. ನಡಿ ಸುಮ್ಕೆ ಏಣಿಯ ನೆಟ್ಟು ಹೊಂಟೋಗ ನಡಿ. ಇನ್ನೊಂದ್ಕಿತ ಯೋಚನೆ ಮಾಡಿ, ಕೋಳಿ ಸಾರು ಬಾಯೆಲ್ಲ ತೊಟ್ಟಿಗ್ತಾಯ್ತು ನೀರು. ಏಕಿಲ್ಲ ಕಣಮ್ಮ, ನಮ್ಮ ಪ್ರೆಸ್ಟೀಜ್ ಮಾನ ಮರುವಾದಿನಿಯ ಮುಖ್ಯ ಕಣಮ್ಮ. ಏನು ಸುಮ್ಕೆ ಇರು. ಹಾಳಾಗೋಗ್ಲಿ, ಬಾ ನೆಟ್ಟುಗೋಗೋಣ. ಇವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಏನೋ ಬಿಡು ಪಾಪ, ಸ್ವಲ್ಪ ಬುದ್ಧಿ ಕಲಿಸೋಣ ಅಂತ ಅನ್ಕೊಂಡ್ರೆ ಇವರಂತೂ ಇನ್ಯಾವತ್ತು ಬುದ್ಧಿ ಕಲಿತಾರೋ ಏನೋ ಗೊತ್ತಿಲ್ಲ. ಅಲ್ಲ, ಇವ್ರಿಗೂ ಸ್ವಂತ ದುಡಿಬೇಕು, ಸ್ವಂತ ದುಡ್ಡು ಮಾಡ್ಕೋಬೇಕು. ನಾವು 4 ಜನ ಥರ ನಾವು ಬದುಕಬೇಕು. ಜಮೀನೈತೆ, ಹೆಂಗಾದರೂ ಉಳುಮೆ ಮಾಡಬೇಕು. ಏನಾದರೂ ಸ್ವಲ್ಪನಾದರೂ ಇವ್ರಿಗೇನಾದ್ರು ತಲೆಗೈತಾ? ಸ್ವಲ್ಪನೂ ಇಲ್ಲ. ನಾನು ಇಷ್ಟೆಲ್ಲ ಕಾಟ ಕೊಟ್ಟರು ಸುಮ್ಮನೆ ಬಿಟ್ಟು ತಿನ್ಕೊಂಡು ಓಡಾಡ್ತಾವ್ರೆ. ಇವ್ರು ಯಾವಾಗ ಸ್ವಂತ ದುಡಿಮೆ ಸ್ಟಾರ್ಟ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇವರಂತೂ ಬದಲಾಗಲ್ಲ ಅಂತ ಅನ್ನಿಸ್ತೈತೆ. ನಾನು ಪ್ರಯತ್ನ ಪಡ್ತಿರೋದಿಲ್ಲ, ನಾನು ಸುಮ್ಮನೆ ವೇಸ್ಟು. ಸೊಸೆ ಮತ್ತೆ ನೀನೇ ಸರಿ, ಮನೆಗೆ ಬಿಡು. ಈ ಮನೆಯ ಯಜಮಾನಿಕೆ ಎಲ್ಲನೂ ನಿನಗೇನೇ ಕೊಡ್ತಾ ಇವ್ನಿ. ನಿನಗಿನ್ನ ಸಂದಾಗಿ ಆ ಮನೆ ಯಜಮಾನಿಕೆಯ ಯಾರು ನಿಭಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಮನೆ ತುಂಬ ಮನೆಯಾಳಿಗಳೇ ತುಂಬಿರ್ಬೇಕಾದ್ರೆ ಹಬ್ಬ ನೀನು ಎಷ್ಟು ಜನ ಆಟ ಆಡಿಸೋ ಅಯ್ಯೋ ಅನ್ನಿಸ್ತಾರೋ ಅಂತ ನನಗಂತೂ ಶಾನೇ ಬೇಜಾರಾಗೋಗ್ಬಿಟ್ಟಿತ್ತು. ಆದರೆ ನೀನಂತೂ ಅವ್ರನ್ನೇ ಸಂದಾಗಿ ಆಟ ಆಡಿಸ್ತಾ ಇದೆಯಾ. ನನಗಂತೂ ಇಷ್ಟೊಂದೆಲ್ಲ ಧೈರ್ಯನೂ ಇರಲಿಲ್ಲ. ನಾನು ಒಂಥರ ಎದ್ರಕತ್ತಾ ಇದ್ದೆ, ಅಯ್ಯೋ ಬಿಡು ಇನ್ನು ಯಾಕೆ ಅಂತ ಹೇಳ್ಬಿಟ್ಟು. ಆದರೆ ನೀನಂತೂ ಭಾಳ ಬುದ್ಧಿ ಕಲಿಸ್ತಾ ಇದೆಯಾ. ಹಂಗೆ ಕಲಿಸು, ನೀನು ಮಾಡ್ತಿರೋದೇನಿಯಾ ಸರಿ. ನನ್ನ ಮಗನ ಮಾತಂತೂ ಕೇಳೋಕ್ಕೆ ಹೋಗ್ಬೇಡ. ನನ್ನ ಮಗ ಒಂಥರ ಯಾರೇನು ಹೇಳಿದ್ರು ಅದನ್ನೇ ಕೇಳಿಸ್ಕೊಂಡು ಕೂತ್ಕೊತಾನೆ. ಅವನ ಬಗ್ಗೆ ಉಗುತ್ತು ಬಿಸಾಕ್ಬಿಟ್ಟು ನಿನಗೇನು ಅನ್ನಿಸ್ತದೆ ಅದನ್ನು ಮಾತ್ರ ಮಾಡು ಮಗಳೇ ನೀನಂತೂ. ಸರಿ ಅತ್ತೆ, ಆಯಿತು. ನನಗೇನು ಇವ್ರ ಮೇಲೆ ಕೋಪ ಇಲ್ಲ. ಇವ್ರು ಮಾಡೋ ಅವತಾರಗಳಿಗೆ ಶಾನೆ ಸಿಟ್ಟು ಬರ್ತೈತೆ ನೋಡಿ ನನಗೂ. ಅಲ್ಲ, ನಾವೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ. ನಾನು ಮನೆ ಕೆಲಸ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನೀವು ಅಷ್ಟೇ ಇಲ್ಲಿ ನೋಡ್ಕೊತೀರಾ, ಹೊಲ್ದತ್ರ ನೋಡ್ಕೊತೀರಾ. ನನ್ನ ಗಂಡ ಅಷ್ಟೇ ತುಂಬ ಕಷ್ಟಪಡ್ತಾವನೆ. ಆದರೆ ಇವ್ರ ಮನೆಯವರು ಒಬ್ಬರಾದ್ರೂ ಒಂದು ಕೆಲಸ ಆದರೂ ಮಾಡ್ತಾವ್ರ ಅತ್ತೆ, ನೀವೇ ಹೇಳಿ. 10 ರೂಪಾಯಿ ಕೆಲಸನೂ ಮಾಡಲ್ಲ ಅತ್ತೆ ಇವ್ರಂತೂ. ಅದಕ್ಕೇನೆ ಅವರು ಮೈ ಬಗ್ಸ್ ಮಾಡಲಿ ಸುಮ್ಮನಿರಿ ಅತ್ತೆ, ಆವಾಗೇನೆ ಗೊತ್ತಾಗೋದು. ಸರಿಯಾಗಿ ಹೇಳಿದ್ಯಾ ನೀನು. ಮಾಡಲಿ ಸುಮ್ಮನೆ ಮೈ ಬಗ್ಸಿ, ಆವಾಗಾದ್ರೂ ಬುದ್ಧಿ ಬರ್ತದೆ ಅವ್ರಿಗಂತೂ. ನೋಡು, ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ನಾನು ಪೂರ್ತಿ ನಿನಗೆ ಸಹಾಯ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಹಾಗೇನೆ ನಿಮ್ಮ ಮಾವನ್ನ ಅಷ್ಟೊಂದು ನಂಬಕ್ಕೆ ಹೋಗ್ಬೇಡ. ನಿಮ್ಮ ಮಾವನ್ನ ನಾನು 50 ಸಲ ಬದಲಾಗಿರೋದು ನೋಡಿದ್ದೀನಿ, 50 ಸಲ ಮತ್ತೆ ಹಾಳಾಗೋಗಿರೋದು ನೋಡಿದ್ದೀನಿ. ನಿಮ್ಮ ಮಾವನ ಮಾತ್ರ ನಂಬಕ್ಕೆ ಹೋಗ್ಬೇಡ, ಸರಿನಾ? ಅದು ಬಿಟ್ಟು ನಿನ್ನ ಗಂಡನ ಮಾತು ಕಿವಿ ಕೇಳಿಸ್ಕೊಳಕ್ಕೆ ಹೋಗ್ಬೇಡ. ಈ ಗಂಡಸ್ರಿಂದ ಏನೂ ಆಗಲ್ಲ ನಮಗೆ. ನಿನಗೆ ಹೆಂಗೆ ಬೇಕೋ ಹಂಗೆ ಮನೆ ವ್ಯವಹಾರ, ಮನೆ ಜವಾಬ್ದಾರಿನ ನಿನ್ಗೆ ಇಷ್ಟ ಬಂದಂಗೆ ನೋಡ್ಕ. ಸರಿ ಅತ್ತೆ, ಆಯಿತು. ಥ್ಯಾಂಕ್ ಯು ಅತ್ತೆ. ಸರಿ ಕಣಮ್ಮ, ನನಗೂ ಬೇಜಾರಾಗ್ತೈತೆ. 1-2 ದಿನ ನಮ್ಮಮ್ಮವ್ರಿಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲೂ ಮನೆ ಬೇಕು ಅಂತ ಆಯ್ತು, ನಮ್ಮಮ್ಮ ಬೇರೆ ಸತ್ತೋಯ್ತಾ, ಆ ಮನೆಗೆ ಯಾರೂ ಇಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಅಲ್ಲಿ ಗಂಟ ನೀನು ಹುಷಾರು, ಮನ್ನ ಹುಸಿ ಹುಷಾರಾಗಿ ನೋಡ್ಕ, ಸರಿನಾ?
ಸರಿ ಅತ್ತೆ, ಆಯ್ತು ನೋಡ್ಕೋತೀನಿ ಬಿಡಿ. ಸರಿ ಕಣಮ್ಮ, ಹೇಳಿದ್ ಮಾತ್ರ ಮರಿಬೇಡ. ನಿಮ್ಮ ಮಾವಯ್ಯನ ಜಾಸ್ತಿ ನಂಬಕ್ ಹೋಗ್ಬೇಡ, ನನ್ನ ಮಗನ ಮಾತು ಕೇಳಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾನು ಅನುಭವದ ಮೇಲೆನೆ ಹೇಳ್ತಾ ಇದ್ದೀನಿ, ಸರಿನಾ? ನಾನಿನ್ನು ಹೊರಡ್ತೀನಿ, ಸ್ವಲ್ಪ ಹುಷಾರಾಗಿ ನೋಡ್ಕ. ಸರಿ ಅತ್ತೆ, ಆಯ್ತು. ನಿನ್ ಗಂಡ ಅಂತ ಅನ್ನಿಸ್ಕೊಂಡವನು ಎಲ್ಲಿ ದಂಡ್ ಪಿಂಡ್ ನನ್ನ ಮಗ, ಎಲ್ಲಿ ಹಾಳಾಗಿ ಹೋಗವನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನಗಂತೂ. ಹೊಟ್ಟೆ ಎಲ್ಲ ಚುರ 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 ಅಂತ ಐತೆ. ಇಷ್ಟು ದಿನ ಹೆಂಗೋ ಫ್ರೀಯಾಗಿ ತಿಂತಾ ಇದ್ವಿ, ಇವಾಗ ಇವಳು ಬಂದಮೇಲೆ ಏನು ಮಾಡೋಕ್ಕಾಯ್ತದೆ? ಈ ಉಸ ಬಂದು ಎಲ್ಲ ಹಾಳೇ ಮಾಡ್ಬಿಟ್ಟು ನಮ್ದಂತೂ ಕೋಳಿ ಸಾರು. ಥು, ಹೊಟ್ಟೆಲ್ಲ ಉರಿತಾಯ್ತು ನನಗಂತೂ. ಏನು ರುಚಿ ರುಚಿಯಾಗೈತೆ ಸಾರು. ಈ ಥರ ರುಚಿಯಾಗಿ ನಾನು ಮಾಡ್ತೀನಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಷ್ಟು ಟೇಸ್ಟಿಯಾಗಿ ಮಾಡ್ಬಿಟ್ಟಿದ್ದೀನಿ ನಾನಂತೂ ಸಾಂಬಾರನ್ನ. ಆಹಾಹಾಹಾ. ಮುದ್ದೆನೂ ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ. ಈ ಥರ ಸಾರು ಮಾಡೋದು ಕಲ್ತ್ಕೋಬೇಕು ಅಂತ ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಅಲ್ವಾ? ಯಾರು ಹೆಲ್ಪು ತಗೊಳ್ದಂಗೆ ಒಬ್ಬಳೇ ಮಾಡಿದ್ದೀನಿ ಅಂತಂದರೆ ನಿಜವಾಗೂ ನನಗೆ ಗ್ರೇಟ್ ಅಂತಲೇ ಅರ್ಥ. ಆಹಾಹಾ, ಹಿಂಗೆ ತಿಂತಾ ಇರಬೇಕು. ಇನ್ನು ರಾತ್ರಿಗೂ ಅದೇ ಆಗುತ್ತೆ. ಇವತ್ತಿನೇನು ಅತ್ತೇನೂ ಇಲ್ಲ ನನಗಂತೂ. ಇವತ್ತು ಪೂರ್ತಿ ನನಗೆ ಚಿಕನ್ ಸಾರಿನೇನೆ. ಅಯ್ಯೋ 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 ಅಯ್ಯೋ, ನೋಡೆ ಒಟ್ಟರ್ಸ್ಕೊಂಡು ತಿಂತಾವಳೆ. ನಂಗೆ ಹೊಟ್ಟೆ ಎಲ್ಲ ಉರಿತೈತೆ. ನಾನು ತಿನ್ನಬೇಕು ಅಂತ ಆಸೆ ಐತೈತೆ ನನಗೆ. ಲೇ ಮನ್ಯಾಳಿ, ನನಗೆ ಹೇಳ್ದೆ ನಿನಗೆ ಒಂಚೂರು ಕಸ ಗುಡಿಸ್ಬಿಟ್ಟು ತಿನ್ನನೆ ಅಂತಂದರೆ ಬ್ಯಾಡ ಕಣಮ್ಮ ಅಂತಂದೆ. ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲ ಆಳು ಬಿದ್ದೋದ್ರು ಏನೋ ನಾ ಕಾಣೆ. ನನಗಂತೂ ಹೊಟ್ಟೆ ಚುರ 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 ಅಂತೈತೆ. ಕಸ ಗುಡಿಸ್ಬಿಟ್ಟು ಹೋಗ್ಬಿಟ್ಟು ತಿನ್ಬಿಡೋಣ ಅಂತ ಅನ್ನಿಸ್ತೈತೆ. ಇಲ್ಲಾಂದರೆ ಅಯ್ಯೋ ಬಾಯಿಗೆಲ್ಲ ನೀರು ಬತ್ತಾವೆ. ಲೇ, ನಾನು ಒಯ್ತೀನಿ ಕಡ್ಲೆ, ಕಸ ಗುಡಿಸ್ಬಿಟ್ಟು ತಿಂತೀನಿ. ಓ, ಪ್ರೆಸ್ಟೀಜು ನಿಂಗೆ ಗೊತ್ತಾಗಕ್ಕೆಲ್ಲ ಸುಮ್ಕಿರು. ಪ್ರೆಸ್ಟೀಜ ಮೇಂಟೈನ್ ಮಾಡೋದು ಕಲ್ತ್ಕ ನೀನು. ನಿಂಗೆ ಗೊತ್ತಿರೋಂಗೆ ತಲೆ ಇದ್ದಿಲ್ಲ ನನಗೆ. ಕೋಳಿ ಸಾರಿಗೆ ಏನೇ ಜಾರ್ ಬಿದ್ದೋಗ್ಬಿಡ್ತೀಯ ನೀನು. ಸುಮ್ಕಿರಮ್ಮ ನೀನು. ನನ್ನ ಗಂಡಂಗೆ 7 ಕೋಳಿ ಹೆಂಗಾದ್ರೂ ನನಗೆ ತೋರ್ಸನಿ. ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕೆ ಹೋಗ್ಬೇಡ. ನಾವು ಮಾಡ್ಕೊಂಡು ತಿನ್ನ ನೀರು, ನನ್ನ ಗಂಡ ಬರಲಿ. ನಿನ್ನ ಮನೆ ಕಾಯೋಗೋಗ, ನಿನ್ನ ಗಂಡ ಬರೋ ಗಂಟ ಇಲ್ಲಿ ಒಟ್ಟಿಸ್ಕೊಂಡು ಕಾಯಿ ಕಡ್ರಾಕಾಯ್ತದೇನೆ. ಅಲ್ಲಿ ಘಮ 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 ಅಂತ ಮೂಗು ಬಡಿತೈತೆ. ಅದನ್ನ ಬಿಟ್ಬಿಟ್ಟು ನಾನು ಇಲ್ಲಿ ನಿನ್ನ ಗಂಡ ಬಂದು ಕೊಡೋ ಗಂಟ ಕಾಯ್ಕೊಂಡು ಕೂತ್ಕೊಳ್ಳೇನೆ. ನನಗೆ ಒಟ್ಟಿಸಿದಾಯ್ತು ಕಣವ. ನಾನಂತೂ ಹೋಗ್ಬಿಟ್ಟು ಕಸ ಗುಡಿಸ್ಬಿಟ್ಟು ತಿಂದ್ಬಿಡ್ತೀನಿ. ಹೇಳೋದು ತಾನೇ ಅವಳು ಉಷಾ, ಕಸ ಗುಡಿಸಿ ಕ್ಲೀನ್ ಮಾಡಿಬಿಟ್ರು ತಿನ್ರಿ ಅಂತ ಹೇಳ್ಬಿಟ್ಟು ನಾವು ಕೆಲಸ ಮಾಡ್ಬಿಟ್ಟು ತಿನ್ನೋದ್ರ ತೆಪ್ಪೇನೈತೆ. ಇತ್ತಾಗ ಬಾಯ್ಲಿ, ನಾನು ಒಯ್ತೀನಿ. ಮಾನ ಮರುವುದು ಇಲ್ಲ ಕಣಮ್ಮ ನಿನಗೆ. ಥೂ, ನಡಿ ಕಣಮ್ಮ, ಸುಮ್ಮನೆ ನಿನಗೆ ಬುದ್ಧಿ ಬರೋಕ್ಕಿಲ್ಲ ನಿನಗೆ. ಹಾಳಾದ್ ನೀನು. ಸುಮ್ಕೆ ನಡಿ ಅಂದಲ್ಲ ನೀನು. ನಡಿ ಮಾಡ್ಕೊಂಡು ತಿನ್ನ ನಡಿ. ಯಾಕೆ ಹಿಂಗಿದಾಡಿಯೇ? ಆಹಾ, ಹಿಂಗಿರ್ಬೇಕು ಸಾರು ಅಂತಂದರೆ. ಅತ್ತೆ ಇವತ್ತೇ ಹೋಗ್ಬೇಕಿತ್ತ ಹೊರಗಡೆ. ಅತ್ತೆನೂ ಮನೆಗಿದ್ದಿದ್ರೆ ಆರಾಮಾಗಿ ತಿನ್ಬೋದಿತ್ತು. ನನ್ನ ಗಂಡಂಗೆ ಫೋನ್ ಮಾಡಿ ರೀ ಬರ್ರಿ ಬೇಗ ಅಂತ ಹೇಳ್ಬಿಟ್ಟು ಕರಿಬೇಕು. ಬಿಸಿ 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 ಮುದ್ದೆ ಮಾಡಿಬಿಟ್ಟು ಚಿಕನ್ ಸಾರು ಹಾಕ್ಬಿಟ್ಟು ಕೊಡಬೇಕು. ವಾವ್, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಪ್ಪ, ಹೆಂಗೋ ಬಿಡು. ನಾನು ನನ್ನ ಗಂಡ ನಮ್ಮ ಮಾವ 3 ಜನಕ್ಕಷ್ಟೇ ಇವತ್ತು ಬೇಕಾಗಿರೋ ಸಾರು. ಎಕ್ಸ್ಟ್ರಾನೂ ಮಾಡಿಬಿಟ್ಟಿದ್ದೀನಿ. ಏನು ಮಾಡೋಣ ಬಿಡು. ಪಕ್ಕದ ಮನೆ ಪಾತಕ್ಕಂಗೆ ಕೊಟ್ಬಿಟ್ರೆ ಆಯಿತು ಸಾರನ್ನ. ಅವಳು ಕಂಡರು ಕೊಡ್ತಿಲ್ಲಂತೆ ಸಾರನ್ನ. ನನಗೆ ಬೇಕು ಸಾರು. ನನಗೆ ಬೇಕೇ ಬೇಕು ಸಾರು. ಮಾನ ಮರದಿ ಕಳಿಬಿಟ್ಟ ಕಣಮ್ಮ. ಮನೆ ಬಿಟ್ಬಿಟ್ಟು ಕಳಿಸ್ಬಿಡ್ತೀನಿ ಅಷ್ಟೇನಿಯ. ಇದು ನಮ್ಮ ಮನೆ. ನೀನು ನಾಳೆ ಅಪ್ಪ ಮನೆ ಬಿಟ್ಬಿಟ್ಟು ಕಳಿಸೈತೆ. ಇಲ್ಲಿ ನಾನು ತಿರುಗಿ ಮನೆ ಬಿಟ್ಬಿಟ್ಟು ಕಳಿಸ್ಬಿಡ್ತೀನಿ ಅಷ್ಟೇನಿಯ. ನಡಿ ನೀನು ಸುಮ್ಕೆ ಏನಿಯ ಬಾಯಿ ಮುಚ್ಕೊಂಡು ನಡಿ ಅನ್ನಲ್ಲ. ಸುಮ್ಕಿರ್ಲೆ. ನಡಿಕೆ ಇಲ್ವನಮ್ಮ ನೀನು? ನಡಿಯಮ್ಮ ನೀನು. ಏನು ಬೇಕಾದ್ರು ಮಾಡ್ತೀನಿ ನೀನಂತೂ. ನಡಿಯಮ್ಮ ಸುಮ್ಕೆನೇನೆ. ನಡಿ, ನನ್ನ ಗಂಡ ಇಲ್ಲವನ್ನ ಹುಡ್ಕೊಬಿಟ್ಟು ಬರೋಣ. ನಿಮಗೆ ಊಟ ಆಗದಿರಷ್ಟು ಕೆಟ್ಟವಳಂತೂ ನಾನಲ್ಲ. ಇದಕ್ಕಾದ್ರೂ ಬದ್ದಾಗಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಸೋಂಬೇರಿತನ, ಸುಮ್ಮನೆ ಬಿಟ್ಟು ಕೂತ್ಕೊಂಡಿದ್ದ ಜಾಗದಾಗ ಕಾಸು ಬರಬೇಕು, ಈ ಥರ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ನೀವು ಕಷ್ಟಪಟ್ಟು ದುಡಿಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ನೀವಂತೂ ಬರೀ ಬಿಟ್ಟು ಊಟ ತಿನ್ನೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಅದು ಹೆಂಗೆ ಬದಲಾಯಿಸ್ಬೇಕೋ ನನಗಂತೂ ಗೊತ್ತಿಲ್ಲ. ನೀವಂತೂ ಬದಲಾಗೋ ಥರ ನನಗೆ ಅನ್ನಿಸ್ತಾನೂ ಇಲ್ಲ.